ಸಿಎಂ ಸಿದ್ದರಾಮಯ್ಯ ಅವರಿಗೆ ಡಬಲ್ ಶಾಕ್ ಎದುರಾಗಿರುವಂಥದ್ದು. ಇವತ್ತು ಜನಪ್ರತಿನಿಧಿ ನ್ಯಾಯಾಲಯದಲ್ಲೂ ಕೂಡ ಲೋಕಾಯುಕ್ತ ತನಿಖೆಗೆ ಆದೇಶವನ್ನು ಮಾಡಿದೆ. ಅದರಲ್ಲೂ ಕೂಡ ಮೈಸೂರು ಲೋಕಾಯುಕ್ತರ ಈ ಒಂದು ಪ್ರಕರಣವನ್ನು ತನಿಖೆ ಮಾಡಬೇಕು ಅಂತೇಳಿ ಆದೇಶ ಆಗಿರುವಂಥದ್ದು. ಈ ಬಗ್ಗೆ ಮಾತಾಡೋದಕ್ಕೆ ದೂರದರಾಗಿರುವಂತಹ ಪ್ರದೀಪ್ ಕುಮಾರ್ ಜೊತೆ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಲೋಕಾಯುಕ್ತದ ಒಂದು ತೀರ್ಪು ಬಂದಿದೆ, ತನಿಖೆಗೆ ಆದೇಶ ಆಗಿದೆ ಸರ್. ನೋಡಿ, ನಾವು ಕಳೆದ 3-4 ತಿಂಗಳಿಂದ ಇದೆಲ್ಲ ಕಂಪ್ಲೇಂಟ್ ಕೊಟ್ಟು, ದೂರು ಕೊಟ್ಟು, ರಾಜ್ಯಪಾಲರು ಕೊಟ್ಟು, ಹೈಕೋರ್ಟ್ನಲ್ಲಿ ಎಲ್ಲ ಆಗಿತ್ತು. ಈ ಎಲ್ಲ ಸ್ಟ್ರಗಲ್ ನಡುವೆ ಇವತ್ತು ಮತ್ತೆ ಕೋರ್ಟು ಆದೇಶವನ್ನು ಮಾಡಿದೆ. ಮಾನ್ಯ ನ್ಯಾಯಾಲಯದ ಆದೇಶಕ್ಕಾದರೂ ಗೌರವ ಕೊಟ್ಟು, ಏನು ಇದುವರೆಗೂ ಲೋಕಾಯುಕ್ತ ಸಂಸ್ಥೆ ಬಗ್ಗೆ ರಾಜ್ಯದ ಜನತೆ ವಿಶೇಷವಾದ ಗೌರವ, ಪ್ರೀತಿ, ವಿಶ್ವಾಸವನ್ನು ಈ ಸಂಸ್ಥೆ ಬಗ್ಗೆ ಇನ್ನೂ ಇಟ್ಕೊಂಡಿದ್ದಾರೆ. ಅದೇನಾದರೂ ಉಳಿಬೇಕು ಅಂದರೆ, ಈ ಸಂಸ್ಥೆ ಗೌರವ ಉಳಿಬೇಕು ಅಂದರೆ ಈ ಕೂಡಲೇ ತತ್ಕ್ಷಣವೇ ಇಮ್ಮಿಡಿಯೇಟಾಗಿ FIRನ ರಿಜಿಸ್ಟ್ರ್ ಮಾಡಿ ಯಾರು ಆರೋಪಿತರು ಅಂತ ನಾವೇನು ಸೂಚಿಸಿದೀವೋ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು, ತನಿಖೆಯನ್ನು ಪ್ರಾರಂಭ ಮಾಡಬೇಕು, ಇದು ಇನ್ವೆಸ್ಟಿಗೇಷನ್ನ ಮಾಡಬೇಕು. ಇದು ಯಾವ ಸಿದ್ದರಾಮಯ್ಯನವರು ಏನೂ ಇಲ್ಲ, ನಾನು ಏನೂ ಮಾಡಿಲ್ಲ, ನನ್ನ ಅಹಿಂದ ವರ್ಗದ ನಾಯಕ, ನಾನು ಕಪ್ಪು ಚುಕ್ಕೆ ಇಲ್ಲದೆ ಇರ್ತಕ್ಕಂತಹ ಜನಸಾಮಾನ್ಯರ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ರು. ಅಂಥ ಮುಖ್ಯಮಂತ್ರಿಗಳು ಯಾವ ರೀತಿ ಒಂದು ಬೋಗಸನ್ನು ಮಾಡಿದ್ದಾರೆ, ಯಾವ ರೀತಿ ಚೀಟನ್ನು ಮಾಡಿದ್ದಾರೆ ಅನ್ನೋದು ಇದರಲ್ಲಿ ಅರ್ಥ ಆಗಿದೆ. ಹಾಗಾಗಿ ಎರಡೂ ಕೋರ್ಟ್ಗಳಲ್ಲಿ ಈಗ ಅವ್ರ ವಿರುದ್ಧವಾಗಿ ಬಂದಿದೆ. ಇದನ್ನ ಗಮನದಲ್ಲಿಟ್ಟುಕೊಂಡು ಮುಖ್ಯಮಂತ್ರಿಗಳು ಈ ಕೂಡಲೇ ತತ್ಕ್ಷಣದಲ್ಲೇ ರಾಜೀನಾಮೆಯನ್ನು ಕೊಟ್ಟು ಇನ್ವೆಸ್ಟಿಗೇಷನ್ಗೆ ಸಪೋರ್ಟ್ ಮಾಡಬೇಕು. ಮತ್ತು ಲೋಕಾಯುಕ್ತ ಸಂಸ್ಥೆನೂ ಅಷ್ಟೇ, ಅದಕ್ಕೇನಾದರೂ ಗೌರವ ಉಳಿಬೇಕು ಅಂದರೆ ಈ ಕೂಡಲೇ FIRನ ರಿಜಿಸ್ಟ್ರ್ ಮಾಡಿ ಇನ್ವೆಸ್ಟಿಗೇಷನ್ನ ಮಾಡಬೇಕು. ಸರ್, ನೀವು ಕೊಟ್ಟಿರುವಂತಹ ದೂರು ಯಾವುದು ಅಂತ, ಇಲ್ಲಿಗೆ 2 ದೂರು ಕೊಟ್ಟಿದ್ದೀರಿ, ಆ ದೂರುಗಳು ಯಾವ್ಯಾವುದು ಅಂತ ಸರ್? ಇಲ್ಲಿ ಕೊಟ್ಟಿರ್ತಕ್ಕಂಥ ದೂರುಗಳು ಈ ಹಿಂದೆ ಕೊಟ್ಟಿರ್ತಕ್ಕಂಥದ್ದು ಕ್ರಮ ಕೈಗೊಳ್ಳಿ ಅಂತ. ತದನಂತರ ಹೈಕೋರ್ಟ್ನ ಜಡ್ಜ್ಮೆಂಟ್ನ ಆಧಾರದ ಮೇಲೆ ನಾನು ಕೊಟ್ಟಿದ್ದೆ. ಹೈಕೋರ್ಟ್ನ ಜಡ್ಜ್ಮೆಂಟಲ್ಲಿ ಕ್ಲಿಯರ್ ಆಗಿತ್ತು. ಆ ಕಾರಣದಿಂದನೇ ಇವತ್ತು ಬೇರೆ ಆಪ್ಷನ್ನೇ ಇಲ್ಲ, ಅದರಲ್ಲಿ ಜಡ್ಜ್ಮೆಂಟಲ್ಲಿ ಕ್ಲಿಯರ್ ಆಗಿತ್ತು. ಹಾಗಾಗಿನೇ ಕೆಳ ಹಂತದ ನ್ಯಾಯಾಲಯ ಇವತ್ತು ಮಾನ್ಯ ಮ್ಯಾಜಿಸ್ಟ್ರೇಟ್ರವರು ಈ ಆದೇಶವನ್ನು ಮಾಡಿರ್ತಕ್ಕಂಥದ್ದು. ಈಗ ಕೋರ್ಟ್ಲೆ ತೀರ್ಪು ಬಂದಿರುವಂಥದ್ದು, ನೀವು ಕೂಡ ಈಗಾಗಲೇ ದೂರು ಕೊಟ್ಟಿದ್ದೀರಾ. ಈಗ FIRಗೆ ಮಾಡುವಂತಹ ಸಾಧ್ಯತೆ ಇದೆಯಾ, ಹೇಗೆ? ಖಂಡಿತ FIRನ ಮಾಡಲೇಬೇಕು. ದರ್ ಇಸ್ ನೋ ಆಪ್ಷನ್. ಅದರಲ್ಲಿ ಜಡ್ಜ್ಮೆಂಟಲ್ಲಿ ಕ್ಲಿಯರ್ ಆಗಿದೆ. ಆ ಕಾರಣದಿಂದ ನಾನು ಒತ್ತಾಯ ಮಾಡಿದ್ದು ಬೆಳಗ್ಗೆಯಿಂದ FIRನ ರಿಜಿಸ್ಟರ್ ಮಾಡಿ. FIR ರಿಜಿಸ್ಟರ್ ಅವ್ರಿಗೆ ಬೇರೆ ಆಪ್ಷನ್ಸೇ ಇಲ್ಲ. ಅವ್ರು ಯಾವ ಕೋರ್ಟ್ಗೂ ಕೂಡ ಅಪೀಲನ್ನು ಮಾಡ್ಕೊಂಡಿಲ್ಲ. ಹಾಗಾಗಿ ಈ ಕೂಡಲೇ FIRನ ದಾಖಲು ಮಾಡಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಅವ್ರ ಕುಟುಂಬದವ್ರನ್ನ ಅರೆಸ್ಟ್ ಮಾಡಬೇಕು. ನನ್ನ ವಿರುದ್ಧ JDS ಮತ್ತು ಏನು BJP ಷಡ್ಯಂತ್ರ ಮಾಡ್ತಾ ಇದ್ದಾರೆ, ಅಲ್ಲಿ ಪ್ರೆಸ್ ಮೀಟಲ್ಲಿ ಕೂಡ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು. ನೋಡಿ, ಅವ್ರಿಗೆ ಮಾತ್ರ ಕ್ರಿಮಿನಲ್ ಕಾನ್ಸ್ಪಿರಸಿ ಅಂತಾರೆ. ಅವರು ಏನು ಕ್ರಿಮಿನಲ್ ಕಾನ್ಸ್ಪಿರಸಿ ಇದ್ದಿದ್ರೆ ಅಲ್ಲ, ನಾವೇನಾರ ಡಿನೋಟಿಫೈ ಮಾಡಿ ಅಂತಿದ್ವಾ, ನಾವೇನಾರ ಕೃಷಿ ಭೂಮಿ ಅಂತ ಮಾಡಿ ಅಂತ ತಗೊಂಡಿದ್ವಾ, ಕನ್ವರ್ಸನ್ ಆಗಿರೋ ಜಮೀನ ಕೃಷಿ ಭೂಮಿ ಅಂತ ಹೇಳಿದ್ವಾ, ಅಥವಾ ಪತ್ರ ನಾವು ಕೊಡು ಅಂತ ಹೇಳಿದ್ವಾ, ರಿಜಿಸ್ಟ್ರು ನಾವು ಮಾಡಿಸ್ಕೊಂಡಿದ್ದೀವಾ, ಇದೆಲ್ಲ ನಾವು ಮಾಡ್ಕೊಂಡಿದ್ದೀವಾ? ಎಲ್ಲವೂ ಕೂಡ ಅವರ ಕುಟುಂಬಸ್ಥರು ಮಾಡಿರ್ತಕ್ಕಂಥದ್ದು ಫ್ರಾಡ್, ಚೀಟ್ ಮೇಡ್ ಬೈ ಸಿದ್ದರಾಮಯ್ಯ ಆ್ಯಂಡ್ ಫ್ಯಾಮಿಲಿ. ಹಾಗಾಗಿ ಇವರು ಚೀಟ್ ಮಾಡಿದ್ರಿಂದ ಇದೆಲ್ಲವೂ ನಾನ್ ಬೇಲೆಬಲ್ ಅಫೆನ್ಸ್ ಆಗಿರೋದ್ರಿಂದ ಈ ಕೂಡಲೇ FIRನ ರಿಜಿಸ್ಟರ್ ಮಾಡಿ ಅವರನ್ನು ಕಸ್ಟಡಿ ತಗೊಂಡು ಎನ್ಕ್ವೈರಿ ಮಾಡಬೇಕು. ಖಂಡಿತ ರಾಜೀನಾಮೆಯನ್ನು ಕೊಡಬೇಕು, ಇನ್ವೆಸ್ಟಿಗೇಷನ್ ಸಪೋರ್ಟು ಮಾಡಬೇಕು. ಇದಿಷ್ಟು ದೂರುದಾರಾಗಿರುವಂತಹ ಪ್ರದೀಪ್ ಕುಮಾರ್ ಅವರ ಮಾತುಗಳು. ಕೂಡಲೇ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ಕೊಡಬೇಕು. ನಾನು ಕೊಟ್ಟಿರುವಂತಹ ದೂರಿಗೆ ಇವತ್ತು ಒಂದು ಕಡೆ ಲೋಕಾಯುಕ್ತ ಬಂದಿರುವಂತಹ ಆದೇಶ ಸಾಕಷ್ಟು ಸಹಕಾರಿಯಾಗುತ್ತೆ. ಜೊತೆಗೆ ಕೂಡಲೇ ಅವರು ರಾಜೀನಾಮೆಯನ್ನು ಕೊಟ್ಟು ತನಿಖೆಯನ್ನು ಎದುರಿಸಬೇಕು ಅನ್ನುವಂತಹ ಮಾತುಗಳಲ್ಲಿ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವರ, ರಿಪಬ್ಲಿಕ್ ಕನ್ನಡ, ಮೈಸೂರು. ಸಿಎಂ ಸಿದ್ದರಾಮಯ್ಯ ಅವರಿಗೆ ಡಬಲ್ ಶಾಕ್ ಎದುರಾಗಿರುವಂಥದ್ದು. ಇವತ್ತು ಜನಪ್ರತಿನಿಧಿ ನ್ಯಾಯಾಲಯದಲ್ಲೂ ಕೂಡ ಲೋಕಾಯುಕ್ತ ತನಿಖೆಗೆ ಆದೇಶವನ್ನು ಮಾಡಿದೆ. ಅದರಲ್ಲೂ ಕೂಡ ಮೈಸೂರು ಲೋಕಾಯುಕ್ತರ ಈ ಒಂದು ಪ್ರಕರಣವನ್ನು ತನಿಖೆ ಮಾಡಬೇಕು ಅಂತೇಳಿ ಆದೇಶ ಆಗಿರುವಂಥದ್ದು. ಈ ಬಗ್ಗೆ ಮಾತಾಡೋದಕ್ಕೆ ದೂರದರಾಗಿರುವಂತಹ ಪ್ರದೀಪ್ ಕುಮಾರ್ ಜೊತೆ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಲೋಕಾಯುಕ್ತದ ಒಂದು ತೀರ್ಪು ಬಂದಿದೆ, ತನಿಖೆಗೆ ಆದೇಶ ಆಗಿದೆ ಸರ್. ನೋಡಿ, ನಾವು ಕಳೆದ 3-4 ತಿಂಗಳಿಂದ ಇದೆಲ್ಲ ಕಂಪ್ಲೇಂಟ್ ಕೊಟ್ಟು, ದೂರು ಕೊಟ್ಟು, ರಾಜ್ಯಪಾಲರು ಕೊಟ್ಟು, ಹೈಕೋರ್ಟ್ನಲ್ಲಿ ಎಲ್ಲ ಆಗಿತ್ತು. ಈ ಎಲ್ಲ ಸ್ಟ್ರಗಲ್ ನಡುವೆ ಇವತ್ತು ಮತ್ತೆ ಕೋರ್ಟು ಆದೇಶವನ್ನು ಮಾಡಿದೆ. ಮಾನ್ಯ ನ್ಯಾಯಾಲಯದ ಆದೇಶಕ್ಕಾದರೂ ಗೌರವ ಕೊಟ್ಟು, ಏನು ಇದುವರೆಗೂ ಲೋಕಾಯುಕ್ತ ಸಂಸ್ಥೆ ಬಗ್ಗೆ ರಾಜ್ಯದ ಜನತೆ ವಿಶೇಷವಾದ ಗೌರವ, ಪ್ರೀತಿ, ವಿಶ್ವಾಸವನ್ನು ಈ ಸಂಸ್ಥೆ ಬಗ್ಗೆ ಇನ್ನೂ ಇಟ್ಕೊಂಡಿದ್ದಾರೆ. ಅದೇನಾದರೂ ಉಳಿಬೇಕು ಅಂದರೆ, ಈ ಸಂಸ್ಥೆ ಗೌರವ ಉಳಿಬೇಕು ಅಂದರೆ ಈ ಕೂಡಲೇ ತತ್ಕ್ಷಣವೇ ಇಮ್ಮಿಡಿಯೇಟಾಗಿ FIRನ ರಿಜಿಸ್ಟ್ರ್ ಮಾಡಿ ಯಾರು ಆರೋಪಿತರು ಅಂತ ನಾವೇನು ಸೂಚಿಸಿದೀವೋ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು, ತನಿಖೆಯನ್ನು ಪ್ರಾರಂಭ ಮಾಡಬೇಕು, ಇದು ಇನ್ವೆಸ್ಟಿಗೇಷನ್ನ ಮಾಡಬೇಕು. ಇದು
ಯಾವ ಸಿದ್ದರಾಮಯ್ಯನವರು ಏನೂ ಇಲ್ಲ, ನಾನು ಏನೂ ಮಾಡಿಲ್ಲ, ನನ್ನ ಅಹಿಂದ ವರ್ಗದ ನಾಯಕ, ನಾನು ಕಪ್ಪು ಚುಕ್ಕೆ ಇಲ್ಲದೆ ಅಂತಕ್ಕಂತಹ ಜನಸಾಮಾನ್ಯರ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ರು. ಅಂಥ ಮುಖ್ಯಮಂತ್ರಿಗಳು ಯಾವ ರೀತಿ ಒಂದು ಬೋಗಸನ್ನು ಮಾಡಿದ್ದಾರೆ, ಯಾವ ರೀತಿ ಚೀಟನ್ನು ಮಾಡಿದ್ದಾರೆ ಅನ್ನೋದು ಇದರಲ್ಲಿ ಅರ್ಥ ಆಗಿದೆ. ಹಾಗಾಗಿ ಎರಡೂ ಕೋರ್ಟ್ಗಳಲ್ಲಿ ಈಗ ಅವ್ರ ವಿರುದ್ಧವಾಗಿ ಬಂದಿದೆ. ಇದನ್ನ ಗಮನದಲ್ಲಿಟ್ಟುಕೊಂಡು ಮುಖ್ಯಮಂತ್ರಿಗಳು ಈ ಕೂಡಲೇ ತತ್ಕ್ಷಣದಲ್ಲೇ ರಾಜೀನಾಮೆಯನ್ನು ಕೊಟ್ಟು ಇನ್ವೆಸ್ಟಿಗೇಷನ್ಗೆ ಸಪೋರ್ಟ್ ಮಾಡಬೇಕು. ಮತ್ತು ಲೋಕಾಯುಕ್ತ ಸಂಸ್ಥೆನೂ ಅಷ್ಟೇ, ಅದಕ್ಕೇನಾದರೂ ಗೌರವ ಉಳಿಬೇಕು ಅಂದರೆ ಈ ಕೂಡಲೇ FIRನ ರಿಜಿಸ್ಟರ್ ಮಾಡಿ ಇನ್ವೆಸ್ಟಿಗೇಷನ್ನ ಮಾಡಬೇಕು. ಸರ್, ನೀವು ಕೊಟ್ಟಿರುವಂತಹ ದೂರು ಯಾವುದು ಅಂತ? ಇಲ್ಲಿಗೆ 2 ದೂರು ಕೊಟ್ಟಿದ್ದೀರಿ, ಆ ದೂರುಗಳು ಯಾವ್ಯಾವುದು ಅಂತ ಸರ್? ಇಲ್ಲಿ ಕೊಟ್ಟಿರ್ತಕ್ಕಂಥ ದೂರುಗಳು ಈ ಹಿಂದೆ ಕೊಟ್ಟಿರ್ತಕ್ಕಂಥದ್ದು ಕ್ರಮ ಕೈಗೊಳ್ಳಿ ಅಂತ. ತದನಂತರ ಹೈಕೋರ್ಟ್ನ ಜಡ್ಜ್ಮೆಂಟ್ನ ಆಧಾರದ ಮೇಲೆ ನಾನು ಕೊಟ್ಟಿದ್ದೆ. ಹೈಕೋರ್ಟ್ನ ಜಡ್ಜ್ಮೆಂಟಲ್ಲಿ ಕ್ಲಿಯರ್ ಆಗಿತ್ತು. ಆ ಕಾರಣದಿಂದನೇ ಇವತ್ತು ಬೇರೆ ಆಪ್ಷನ್ನೇ ಇಲ್ಲ, ಅದರಲ್ಲಿ ಜಡ್ಜ್ಮೆಂಟಲ್ಲಿ ಕ್ಲಿಯರ್ ಆಗಿತ್ತು. ಹಾಗಾಗಿನೇ ಕೆಳ ಹಂತದ ನ್ಯಾಯಾಲಯ ಇವತ್ತು ಮಾನ್ಯ ಮ್ಯಾಜಿಸ್ಟ್ರೇಟ್ರವರು ಈ ಆದೇಶವನ್ನು ಮಾಡಿರ್ತಕ್ಕಂಥದ್ದು. ಈಗ ಕೋರ್ಟ್ಲೆ ತೀರ್ಪು ಬಂದಿರುವಂಥದ್ದು, ನೀವು ಕೂಡ ಈಗಾಗಲೇ ದೂರು ಕೊಟ್ಟಿದ್ದೀರಾ. ಈಗ FIRಗೆ ಮಾಡುವಂತಹ ಸಾಧ್ಯತೆ ಇದೆಯಾ, ಹೇಗೆ? ಖಂಡಿತ FIRನ ಮಾಡಲೇಬೇಕು. ದರ್ ಇಸ್ ನೋ ಆಪ್ಷನ್. ಅದರಲ್ಲಿ ಜಡ್ಜ್ಮೆಂಟಲ್ಲಿ ಕ್ಲಿಯರ್ ಆಗಿದೆ. ಆ ಕಾರಣದಿಂದ ನಾನು ಒತ್ತಾಯ ಮಾಡಿದ್ದು ಬೆಳಗ್ಗೆಯಿಂದ FIRನ ರಿಜಿಸ್ಟರ್ ಮಾಡಿ. FIR ರಿಜಿಸ್ಟರ್ ಅವ್ರಿಗೆ ಬೇರೆ ಆಪ್ಷನ್ಸೇ ಇಲ್ಲ. ಅವ್ರು ಯಾವ ಕೋರ್ಟ್ಗೂ ಕೂಡ ಅಪೀಲನ್ನು ಮಾಡ್ಕೊಂಡಿಲ್ಲ. ಹಾಗಾಗಿ ಈ ಕೂಡಲೇ FIRನ ದಾಖಲು ಮಾಡಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಅವ್ರ ಕುಟುಂಬದವ್ರನ್ನ ಅರೆಸ್ಟ್ ಮಾಡಬೇಕು. ನನ್ನ ವಿರುದ್ಧ JDS ಮತ್ತು ಏನು BJP ಅವರು ಷಡ್ಯಂತ್ರ ಮಾಡ್ತಾ ಇದ್ದಾರೆ, ಅಲ್ಲಿ ಪ್ರೆಸ್ ಮೀಟಲ್ಲಿ ಕೂಡ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು. ನೋಡಿ, ಅವ್ರಿಗೆ ಮಾತ್ರ ಕ್ರಿಮಿನಲ್ ಕಾನ್ಸ್ಪಿರಸಿ ಅಂತಾರೆ. ಅವರು ಏನು ಕ್ರಿಮಿನಲ್ ಕಾನ್ಸ್ಪಿರಸಿ ಇದ್ದಿದ್ರೆ ಅಲ್ಲ, ನಾವೇನಾರ ಡಿನೋಟಿಫೈ ಮಾಡಿ ಅಂತಿದ್ವಾ, ನಾವೇನಾರ ಕೃಷಿ ಭೂಮಿ ಅಂತ ಮಾಡಿ ಅಂತ ತಗೊಂಡಿದ್ವಾ, ಕನ್ವರ್ಷನ್ ಆಗಿರೋ ಜಮೀನ ಕೃಷಿ ಭೂಮಿ ಅಂತ ಹೇಳಿದ್ವಾ, ಅಥವಾ ಪತ್ರ ನಾವು ಕೊಡು ಅಂತ ಹೇಳಿದ್ವಾ, ರಿಜಿಸ್ಟ್ರು ನಾವು ಮಾಡಿಸ್ಕೊಂಡಿದ್ದೀವಾ, ಇದೆಲ್ಲ ನಾವು ಮಾಡ್ಕೊಂಡಿದ್ದೀವಾ? ಎಲ್ಲವೂ ಕೂಡ ಅವರ ಕುಟುಂಬಸ್ಥರು ಮಾಡಿರ್ತಕ್ಕಂಥದ್ದು ಫ್ರಾಡ್, ಚೀಟ್ ಮೇಡ್ ಬೈ ಸಿದ್ದರಾಮಯ್ಯ ಆ್ಯಂಡ್ ಫ್ಯಾಮಿಲಿ. ಹಾಗಾಗಿ ಇವರು ಚೀಟ್ ಮಾಡಿದ್ರಿಂದ ಇದೆಲ್ಲವೂ ನಾನ್ ಬೇಲೆಬಲ್ ಅಫೆನ್ಸ್ ಆಗಿರೋದ್ರಿಂದ ಈ ಕೂಡಲೇ FIRನ ರಿಜಿಸ್ಟರ್ ಮಾಡಿ ಅವರನ್ನು ಕಸ್ಟಡಿ ತಗೊಂಡು ಎನ್ಕ್ವೈರಿ ಮಾಡಬೇಕು. ಖಂಡಿತ ರಾಜೀನಾಮೆಯನ್ನು ಕೊಡಬೇಕು, ಇನ್ವೆಸ್ಟಿಗೇಷನ್ ಸಪೋರ್ಟು ಮಾಡಬೇಕು. ಇದಿಷ್ಟು ದೂರುದಾರಾಗಿರುವಂತಹ ಪ್ರದೀಪ್ ಕುಮಾರ್ ಅವರ ಮಾತುಗಳು. ಕೂಡಲೇ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ಕೊಡಬೇಕು. ನಾನು ಕೊಟ್ಟಿರುವಂತಹ ದೂರಿಗೆ ಇವತ್ತು ಒಂದು ಕಡೆ ಲೋಕಾಯುಕ್ತ ಬಂದಿರುವಂತಹ ಆದೇಶ ಸಾಕಷ್ಟು ಸಹಕಾರಿಯಾಗುತ್ತೆ. ಜೊತೆಗೆ ಕೂಡಲೇ ಅವರು ರಾಜೀನಾಮೆಯನ್ನು ಕೊಟ್ಟು ತನಿಖೆಯನ್ನು ಎದುರಿಸಬೇಕು ಅನ್ನುವಂತಹ ಮಾತುಗಳಲ್ಲಿ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವರ, ರಿಪಬ್ಲಿಕ್ ಕನ್ನಡ, ಮೈಸೂರು. ನಾವು ನಿಮ್ಮ ಪರ. ನಾಡು ನುಡಿ ಜನ ಜಲ ಅಂತ ಬಂದಾಗ ಮೊದಲು ಮುಂದೆ ನಿಲ್ಲೋ ಏಕೈಕ ಚಾನೆಲ್ ನಮ್ಮ ಧ್ವನಿ ಜನಪರ. ತುಂಗೆಯ ಮಾನ ಉಳಿಸೋಕೆ ಮುಂದಾದ ಏಕೈಕ ಚಾನಲ್. ಈ ನೀರನ್ನ ಕುಡಿಲಿಕ್ಕೆ ಸಾಧ್ಯ ಇದೆ ಅಂದ್ರೆ ಇದು ಮನೆಯ ಟಾಯ್ಲೆಟ್ ನ ನೀರಿದು. ಸ್ವಲ್ಪ ಆದ್ರೂ ಮನುಷ್ಯತ್ವ ಇದೆ ಅಂದ್ರೆ ನಿಮ್ಗೆ. ನಮ್ಮ ಅಭಿಯಾನಗಳು ಎಂದು ಸಮಾಜದ ಪರ. ಕಾವೇರಿ ನಮ್ಮವಳು, ಆದ್ರೆ ಆ ಕಾವೇರಿ ನದಿಗೆ ನಾವೇನ್ ಕೊಡ್ತಾ ಇದೀವಿ? ಕಲ್ಮಶವನ್ನ ಸುರಿತಾ ಇದೀವಿ. ಈ ಕಾವೇರಮ್ಮನನ್ನು ರಕ್ಷಣೆ ಮಾಡ್ಬೇಕನ್ನೋದು ರಿಪಬ್ಲಿಕ್ ಕನ್ನಡದ ಕ್ಷಮಿಸು ಅಭಿಯಾನದ ಉದ್ದೇಶ. ಸುಮ್ಮನೆ ಹೇಳಿಲ್ಲ, ನಾವು ನಿಮ್ಮ ಧ್ವನಿ ಅಂತ. ಈ ಸರ್ಕಾರದ ಹೊಣೆಗೇಡಿತನಕ್ಕೆ ಕಿತ್ತೂರು ಕೋಟೆ ದುಸ್ಥಿತಿಗೆ ತಲುಪಿದೆ ಅನ್ನೋದನ್ನ ಹೇಳ್ತೀನಿ. ನಾವು ಅಂದು ಇಂದು ಎಂದೆಂದು ನಿಮ್ಮದೇ ಧ್ವನಿ. ನಾವು ರಾಜಿ ಆಗೋದಿಲ್ಲ. ನಿಮ್ಮ ಅಧಿಕಾರ, ನಿಮ್ಮ ಧರ್ಮ ಮುಲಾಜಿಗೆ ಜಗ್ಗಲ್ಲ, ಯಾವುದಕ್ಕೂ ಬಗ್ಗಲ್ಲ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.